ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಭಯ್, ನಿಧಾನವಾಗಿ ಕಣ್ತೆಗೆ. ಅಭಯ್. ಸಹಸ್ರ. ಅಪ್ಪ, ಅಮ್ಮ, ಅಪ್ಪ, ಯಾರು? मिल गया, रास्ता मिल गया, या परवरदिगार, रास्ता मिल गया. गुरुಗಳೇ, ಏನಾಯ್ತು? सूर्य का पहला रश्मि धरती के ಮೇಲೆ ಬಿದ್ದಾಗ ಎಲ್ಲ ನಿರ್ಧಾರ ಆಗುತ್ತಾ. या परवरदिगार, आगे का रास्ता क्या है? ಎಲ್ಲ ನೀನು ಹೇಳಿದಾಗೆ ಮಾಡ್ತಾ ಇದ್ದೀನಿ. सबको ಬಲಾ ಕರೋ. ಶತಶೃಂಗ್ ಹೇಳಿ ಉಸ್ತಾದ್. ಈಗ ನೀನು ಅಲ್ಲಿಗೆ ಹೋಗು. ಅಲ್ಲಿ ಏನು ಏನು ನಡೀತೈತೆ ಅದನ್ನ ಬಂದು ನಮ್ಗೆ ಹೇಳು. ಈ ಸಮಯದಲ್ಲ. ಪಹಲಾ ರಶ್ಮಿ ಧರ್ತಿಗೆ ऊपर ಬಿದ್ದಾಗ ಅಭಯ್ಗೆ ಜ್ಞಾನಗೆ ಬರ್ತೈತೆ. ಅವನ್ಗೆ ಏನೇನು ಜ್ಞಾಪಕಗೆ ಬರ್ತೈತೆ. ಆಗ ನಮ್ಗೆ ಮುಂದಿನ ಉಪಾಯಗಳು ಏನು ಮಾಡಬೇಕು ಅಂತ ಗೊತ್ತಾಗ್ತೈತೆ. ಅಲ್ಲ, ಅಲ್ಲಿ ನಾನು ಹೋದ್ರೆ ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ಅಭಯ್ ಕೂಡ ನಾನು ನೋಡಿರ್ಬೋದು. ನಾಗಿಣಿ ನನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ರೆ ನಾನು ಸಾಯೋದಂತೂ ಗ್ಯಾರಂಟಿ. ಅಲ್ಲ ಉಸ್ತಾದ್, ನೀವು ನನ್ನ ಜೊತೆ ಬಂದ್ರೆ ಸ್ವಲ್ಪ ಧೈರ್ಯ. ಶತಶೃಂಗ, ಈ ರಕ್ಷೆ ನಿನ್ನ ಕೈಯಲ್ಲಿರೋ ತನಕ ಈ ರಕ್ಷೆ ನಿನ್ನನ್ನು ಕಾಪಾಡುತ್ತೆ. ನೀನು ಅನ್ಕೊಂಡಿದ್ದು ಆಗ್ಲೇಬೇಕು ಅಂದ್ರೆ ತೂ ಹಾಗೆ ಬರ್ತಾ ಹಿಂದೆ ತಿರುಗಿ ನೋಡಿದ್ರೆ ನಿನಗೆ ತೊಂದರೆ ಆಗ್ತೈತೆ. ಚಲೋ ಚಲೋ. ಖುದಾ ಫೈಸ್ಲಾ ಏನು ಮಾಡಿದನೋ ಅದೇ ಆಗುತ್ತೆ. ಈಗ ನೀನು ಅಲ್ಲಿಗೆ ಹೋಗಿ ಅಲ್ಲಿ ಏನ್ ನಡೀತೈತೆ ಅದನ್ನ ಬಂದು ನಮ್ಗೆ ತಿಳಿಸು. ಆಗ್ಲಿ ಉಸ್ತಾದ್. ಏನು ಯೋಚನೆ ಮಾಡ್ತಾ ಇದ್ದಾರೆ ಇವರೇ? ಅಸ್ಲಿಗೆ ಚೂರು ಪ್ಲಾನ್ ಏನಿರಬಹುದು? ದಿಗ್ವಿಜಯ, ಯಾಕೋ ಈ ಜಾಗ ಸರಿ ಇಲ್ಲ. ಆದಷ್ಟು ಬೇಗ ನಾವು ಈ ಜಾಗಗೆ ಬದಲಾಯಿಸಬೇಕು. ಸರಿ ಗುರುಗಳೇ. ಇನ್ನ ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗುತ್ತೆ. ಏನು ಅಂತ ಬೇಡ್ಕೊಳ್ಳಿ. ಕಣ್ ತೆರೆಯೋ ಅಭಯ ದೇಹದಲ್ಲಿ ತ್ರಿಶೂಲ ಆತ್ಮ ಇರ್ಲಿ ಅಂತ. ಪಾಪ ಇವಳು ಎಚ್ಚರ ಆಗೋ ಅಭಯ್ಗೆ ಎಲ್ಲವೂ ನೆನಪಿರ್ಲಿ ಅಂತ ಕಾಯ್ತಾ ಇದ್ದಾಳೆ. ಆ ಸಮಯದಲ್ಲಿ ಎಚ್ಚರ ಆದವನು ತ್ರಿಶೂಲ ಅಂತ ಮಾತಾಡ್ಬಿಟ್ರೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ವಲ್ಲ ದೇವ್ರೆ. ಅಭಯ್, ನಿಧಾನವಾಗಿ ಕಣ್ತೆಗೆ. ಏನಿದೆಲ್ಲ? ಎಲ್ಲಿದ್ದೀನಿ ನಾನು? ಅಭಯ್, ನೀನು ನಿನ್ನ ಮನೇಲೇ ಇದೆಯಪ್ಪ. ನೋಡು, ಅಮ್ಮ
ಅಭಯ್ ಏನು ಹಾಗೆ ನೋಡ್ತಿದ್ಯಾ? ನಾನ್ ಕಣೋ ನಿಮ್ಮಮ್ಮ. ಅಭಯ್, ಸಹಸ್ರ, ಅಪ್ಪ, ಅಮ್ಮ, ಅಪ್ಪ, ನಾನು ಯಾಕೆ ಇಲ್ಲಿದ್ದೀನಿ? ಅಪ್ಪ, ಇದು ಯಾರು? ಸಹಸ್ರ, ನಾವಿಬ್ರು ಕಣ್ಣಳ್ಳಿ ದೇವಸ್ಥಾನದ ಹತ್ರ ಇದ್ವಿ. ಸಡನ್ ಆಗಿ ನಾನು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅದ್ಯಾರೋ ರೌಡಿಗಳು, ಅವ್ರನ್ನ ನಾನು ಅಟ್ಟಿಸ್ಕೊಂಡು ಹೋಗ್ತಿದ್ದೆ. ಅದಾದ್ಮೇಲೆ ಇಲ್ಲಿದ್ದೀನಿ. ಇಲ್ಲ, ಏನ್ ನಡೀತಿದೆ? ಏನಿದೆಲ್ಲ? ಮಗ, ಇದೆಲ್ಲ ಆಗಿತ್ತು 10 ನಿಮಿಷ ಮುಂಚೆ ಅಲ್ಲಪ್ಪ, ಒಂದು ದಿನದ ಹಿಂದೆನೂ ಅಲ್ಲ, 6 ತಿಂಗಳ ಹಿಂದೆ. ಆರು ತಿಂಗಳಿಂದ ನೀನು ಮನೇಲೇ ಇರಲಿಲ್ಲ ಕಣಪ್ಪ. ಎಲ್ಲಿದ್ದೆ, ಎಲ್ಲಿ ಹೋಗಿದ್ದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಕಣ. ಹೌದು ಮಗ್ನೆ, ನೀನ್ ಮನೆಗೆ ಬಂದಾಗ ನೀನ್ ಯಾರು ಅಂತ ನಿನಗೆ ಗೊತ್ತಿರ್ಲಿಲ್ಲ. ಜೊತೆಗೆ ಇವಳಿದ್ಲು. ದೀಪೇಶ್ವರಿನ ಕೇಳಿ ಚಿಕಿತ್ಸೆ ಮಾಡಾದ್ಮೇಲೆ ಅಭಯ್ ನಿನಗೆ ಎಚ್ಚರ ಆಗಿದ್ದು. ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಒಂದು ಗೊತ್ತಾಗ್ತಿಲ್ಲ. ಇವಳು ಯಾರು? ನೀನ್ ಇವಳನ್ನ ನೋಡೇ ಇಲ್ವಾ? ಇಲ್ಲ, ನಾನು ಇದೇ ಮೊದಲನೇ ಸಲ ಇವಳನ್ನ ನೋಡ್ತಿರೋದು. ಹೇ ಭೋಲೆನಾಥ, ಏನಿದು ಘೋರ ನಾಗ ದ್ವೇಷಗಳ ನೆಲದಲ್ಲಿ ಶಿವಾನಿಯ ಪರವಾಗಿ ಇದ್ದದ್ದು ಅಭಯ್ ಮಾತ್ರ. ಈಗ ಅವನು ಅವಳನ್ನು ಮರೆತು ಬಿಟ್ಟಿದ್ದಾನೆ. ಆ ನೆಲದಲ್ಲಿ ಶಿವಾನಿಗೆ ಯಾವ ದೈವ ಶಕ್ತಿಯೂ, ಯಾವ ನಾಗ ಶಕ್ತಿಯೂ ಅವಳ ಸಹಾಯಕ್ಕೆ ಬಾರ. ಹೇ ಭೋಲೆನಾಥ, ಅಭಯಾಸ್ತವ ನೀಡು ತಂದೆ. ಆ ನಾಗದ್ವೇಷಗಳ ನೆಲದಲ್ಲಿ ಶಿವಾನಿಗೆ ಯಾವುದೇ ಆಪತ್ತು ಎದುರಾಗದಂತೆ ನೋಡಿಕೋ ತಂದೆ, ನೋಡಿಕೋ ಭೋಲೆನಾಥ. ಏನೋ ಅಭಯ್ ಹೀಗ್ ಮಾತಾಡ್ತಿದೀಯಾ? ನೀನು 6 ತಿಂಗಳು ಊರಲ್ಲಿ ಇರ್ಲಿಲ್ಲ, ಇದ್ದಕ್ಕಿದ್ದಾಗೆ ಬಂದೆ. ಜೊತೆ ಇವಳು ಇದ್ಲು, ಅವಳೇ ನಿನ್ನನ್ನು ಕರ್ಕೊಂಡ್ ಬಂದಿದ್ದು ಕೂಡ. ಇವಾಗ ಅವಳು ಯಾರು ಅಂತ ನಮ್ಮನ್ ಕೇಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ? ನೀನ್ ತಾನೇ ಹೇಳ್ಬೇಕು. ಯಾರು ನೀನು? ನಾನ್ ಶಿವಾನಿ. ಶಿವ ನೀನು? ಈ ಹೆಸರಿನವರು ನನ್ಗೆ ಯಾರು ಪರಿಚಯ ಇಲ್ಲ. ನನ್ನ ಸರ್ಕಲಲ್ಲಿ ಇರೋರ್ಗೂ ಯಾರಿಗೂ ಈ ಹೆಸರಿಲ್ಲ. ನೀನು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನೀನು ನನಗೆ ಮುಂಚೆನೆ ಪರಿಚಯ ಅಂತ. ಇವರೆಲ್ಲ ಹೇಳೋ ಪ್ರಕಾರ
6 ತಿಂಗಳಿಂದ ನನಗೇನು ನೆನಪಿಲ್ಲ. ನನಗೆ ನೆನಪಿರೋ ಸಮಯದಲ್ಲಿ ನೀನು ನನ್ನ ಜೊತೆ ಇದ್ದೆ ಅಲ್ವಾ? ಹೇಳು, ಯಾರು ನೀನು? ನಾನು ನಿನಗೆ ಹೇಗೆ ಸಿಗ್ದೆ? ನಿನ್ನೆ ಕೇಳ್ತಿರೋದು ಉತ್ತರ ಕೊಡು. ಉತ್ತರ ಕೊಡ್ಬೇಕಾ? ಸರಿ, ಅದೇನಾಯ್ತು ಅಂದ್ರೆ ಒಂದು ವಿಚಾರ ಕರೆಕ್ಟಾಗಿ ತಿಳ್ಕೊ. ನನಗೆ ಸರಿಯಾದ ಉತ್ತರ ಬೇಕು. ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ನಾನು ನಿನಗೆ ಹೇಗೆ ಸಿಗ್ದೆ? ನೀನು ನನ್ನ ಇದೇ ಊರಿಗೆ ಕರ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ನಿಜ ಹೇಳು. ನನಗಿವತ್ತು ಎಲ್ಲ ಡೀಟೇಲ್ಸ್ ಬೇಕು. ಉಸ್ತಾದ್, ಅರೆ ಏನಾಯ್ತು ಶತಶೃಂಗ್? ಯಾಕೆ ಹಿಂಗೆ ಗಾಬರಿಯಾಗೆ ಓಡಿ ಬತ್ತಿದೀಯಾ? ಉಸ್ತಾದ್, ನೆನ್ಪಾಯ್ತು. ಅವನಿಗೆ ಜ್ಞಾಪಕ ಬಂತು, ಎಲ್ಲ ಜ್ಞಾಪಕ ಬಂತು. ಏನು ಅಭಯ್ಗೆ ಜ್ಞಾಪಕ ಬಂತ? ಅವನು ನನ್ನ ಬಗ್ಗೆ ನಿನ್ನ ಹತ್ರ ಏನಾದರೂ ವಿಚಾರಿಸಿದ್ದ? ಅದಕ್ಕೆ ಹೀಗೆ ಓಡೋಡಿ ಬರ್ತಿದ್ಯಾ? ಅಲ್ಲ, ಅವನು ಒಬ್ಬನಿಗೆ ಏನಾದರೂ ವಿಚಾರ ಗೊತ್ತಾಯ್ತು ಅಂತಂದ್ರೆ ವಿಷಯ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ನಾವು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ವಾ ಅಂತ. ಅಯ್ಯೋ, ನಾನು ಪೂರ್ತಿ ಹೇಳೋ ತನಕ ಕೇಳಿಸ್ಕೊಳಪ್ಪ. ಸಹಸ್ರ ಮಾಡಿದ ಪೂಜೆಯಿಂದ ಅವನಿಗೆ ನೆನಪೇನೋ ಬಂತು, ಆದ್ರೆ ಈ ಊರಿನ ವಿಚಾರ ಮಾತ್ರ ಅವನಿಗೆ ನೆನಪಿರೋದು. ಎದುರುಗಡೆ ಇರೋ ಶಿವಾನಿ ಕೂಡ ನಾಗಿಣಿ ಅನ್ನೋ ಸತ್ಯ ಅವನಿಗೆ ಗೊತ್ತೇ ಇಲ್ಲ. ಆದರೂ ಗುರುಗಳೇ, ನನಗೆ ಯಾಕೋ ಭಯ ಅನ್ನಿಸ್ತಾ ಇದೆ. ದಿಗ್ವಿಜಯ್, ಸುಮ್ಗೆ ಯಾಕೆ ಹಿಂಗೆ ಎದುರ್ಕೊಂತ್ಯ? ಈಗ ತಾನೇ ಶತಶೃಂಗ ಹೇಳಿದ್ದಾನೆ ಅಲ್ವಾ? ಆ ನಾಗಿಣಿಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ದಕ್ಕೆ ಯಾಕೆ ಭಯ ಪಡಬೇಕು? ದಿಗ್ವಿಜಯ್, ಖುದಾಗೆ ಎಲ್ಲಾನು ಗೊತ್ತಿರ್ತದೆ. ಖುದಾ ಆಗ್ಲೇ ಫೈಸಲ್ ಮಾಡಾಗಿದೆ. ಈಗ ನಾವು ಕಣ್ಣೂರ್ಗೆ ಹೋಗ್ಬೇಕು, ಯುದ್ಧಗೆ ಮಾಡಬೇಕು. ಅದೇ ನಮ್ಗಿರೋದು ದಾರಿ. ಅರ್ಥ ಆಯ್ತು? ಟೆಲ್ ಮಿ, ಹೂ ಆರ್ ಯು? ನಾನು ನಿನಗೆ ಹೇಗೆ ಗೊತ್ತು? ನನ್ನ ಇಲ್ಲಿಗೆ ಹೇಗೆ ಕರ್ಕೊಂಡು ಬಂದೆ? ನನ್ನ ಜೀವನದ 6 ತಿಂಗಳು ನನಗೆ ನೆನಪಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕು. ಆ ಕಾರಣ ನೀನೇನಾ? ನಿನ್ನೆ ಮಾತಾಡ್ಸ್ತಿರೋದು, ಮಾತಾಡು, ಉತ್ತರ ಕೊಡು. ಓ, ನನಗೇನೂ ನೆನಪಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಯಾ? ನನಗೆ ಚೆನ್ನಾಗಿ ಗೊತ್ತು ನನಗೆ ತುಂಬಾ ಜನ ಶತ್ರುಗಳಿದ್ದಾರೆ ಅಂತ. ನಾನು ಡಿಪಾರ್ಟ್ಮೆಂಟಲ್ಲಿ ಕಟ್ನಿಟ್ಟಾಗಿದ್ದೀನಿ. ಹಾಗಾಗಿ ನನಗೆ ಶತ್ರುಗಳ ದಂಡೆ ಇದೆ. ಆ ಶತ್ರುಗಳಲ್ಲಿ ನೀನು ಒಬ್ಳ. ನಿನ್ನೆ ಕೇಳ್ತಾ ಇರೋದು, ಮಾತಾಡು. ನನ್ನ ಹೇಗೆ ಟ್ರ್ಯಾಕ್ ಮಾಡಿದೆ? ಮಾತಾಡು ಶಿವಾನಿ. ನಾವು ಕೇಳಿದಾಗೂ ನೀನು ಸರಿಯಾಗಿ ಉತ್ತರ ಕೊಡಲೇ ಇಲ್ಲ. ಇವಾಗ ನನ್ನ ಮಗ ಕೇಳ್ತಾ ಇದ್ದಾನಲ್ವಾ, ನೀನು ಯಾರು ಅಂತ ಹೇಳು. ನೋಡಮ್ಮ, ಈಗ ನೀನು ಸುಳ್ಳು ಹೇಳೋ ಅಗತ್ಯ ಇಲ್ಲ. ಸತ್ಯ ಹೇಳು. ಆ ಸತ್ಯದ ಹಿಂದೆ ಏನಿದೆ ಅಂತ ನನ್ನ ಮಗ ಹುಡುಕ್ತಾನೆ. ಉತ್ತರ ಕೊಡಲ್ಲ ಅಲ್ವಾ? ನಿನ್ನಿಂದ ಹೇಗೆ ಉತ್ತರ ಪಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ಹೊತ್ತು ಪೊಲೀಸ್ ಸ್ಟೈಲಲ್ಲಿ ಎಂಕ್ವೈರಿ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ನೀನು ಹೀಗೆ ಸುಮ್ಮನಿದ್ರೆ ನಾನು ಅದನ್ನು ಮಾಡಬೇಕಾಗತ್ತೆ. ನನಗೂ ನಿನಗೂ ಹೇಗೆ ಪರಿಚಯ? ನಿನ್ನ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ? ಹೇಳು.
ನೀನು ಅಭಯ್ ಅಂತ ನನಗೆ ಗೊತ್ತಾದ ತಕ್ಷಣ ನನ್ನ ಅರ್ಥ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅದನ್ನ ಹೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ಸುತ್ತೆ. ಆದ್ರೆ ನನಗ್ ಪ್ರಯೋಜನ ಇದೆ. ನೀನು ಹೇಳಲೇಬೇಕು. ಯಾರ್ ನೀನು, ಯಾಕೆ ಬಂದಿದ್ಯಾ, ಎಲ್ಲಿಂದ ಬಂದಿದ್ಯಾ, ನನ್ನಿಂದ ನಿನಗೆ ಏನಾಗಬೇಕು, ಇಷ್ಟು ಪ್ರಶ್ನೆಗೆ ನೀನು ಉತ್ತರ ಕೊಡ್ಲೇಬೇಕು. ನೀನು ನನಗೆ ಕನಕದುರ್ಗದಲ್ಲಿ ಪರಿಚಯ ಆದವನು. ಪರಿಚಯ ಆದಾಗ ನೀನು ಅಭಯ್ ಅಂತಾನೆ ಹೇಳ್ಕೊಂಡ್ ಬಂದೆ. ನನ್ನ ಗಂಡ ಕಾಣೆ ಆಗಿದ್ದ. ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಆ ಸಮಯದಲ್ಲಿ ನಿನ್ನಿಂದ ನನಗೆ ತುಂಬಾ ಸಹಾಯ ಆಯ್ತು. ಅವನನ್ನ ಹುಡ್ಕೋದ್ರಲ್ಲಿ ನೀನು ನನಗೆ ತುಂಬಾ ಸಹಾಯ ಮಾಡಿದೆ. ಆದರೆ ಒಂದು ಹಂತದಲ್ಲಿ ನಿನ್ನೆಲ್ಲ ಹಳೆ ನೆನಪುಗಳು ಕಳೆದು ಹೋಯ್ತು. ಆಗ ಒಬ್ರು ಸ್ವಾಮಿಗಳು ನಿನ್ನ ಕಣ್ಣೂರು ಕರ್ಕೊಂಡು ಹೋದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗೋದು ಅಂತ ಹೇಳಿದ್ರು. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ ಅಷ್ಟೆ. ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಊರವನೇ ಅಂತ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ನೀನೇನೋ ಉತ್ತರ ಕೊಟ್ಟೆ, ಆದ್ರೆ ಅದರಿಂದ ನಾನು ಕನ್ವಿನ್ಸ್ ಆಗಿಲ್ಲ. ಏನೋ ನನ್ನ ಊರಿಗೆ ಕರ್ಕೊಂಡು ಬಂದಿದ್ಯಾ ಅಂತ ಸದ್ಯಕ್ಕೆ ನೀನೇನು ಪ್ರಶ್ನೆ ಮಾಡಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೊ, 6 ತಿಂಗಳಿಂದ ನನಗೇನೇನು ಸಮಸ್ಯೆ ಆಯ್ತು, ಅದ್ರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ಏನಾದರೂ ಗೊತ್ತಾದ್ರೆ ನಾನು ಬೇರೆ ಥರನೇ ರಿಯಾಕ್ಟ್ ಮಾಡ್ತೀನಿ. ತಾಯಿ ಮಾದಲಮ್ಮ, ನಿನ್ನ ಆಶೀರ್ವಾದದಿಂದ ಸಕಲ ಶಕ್ತಿಗಳನ್ನು ಸಂಪಾದಿಸಿಕೊಂಡಿದ್ದೇನೆ. ನಿನ್ನ ಶಕ್ತಿಯು ನನ್ನ ಬೆಂಗಾವಲಾಗಿರುವವರೆಗೆ ಆ ನಾಗಿನಿ ಶಿವಾನಿ ಅಲ್ಲ, ಇಡೀ ನಾಗಲೋಕವೇ ಬಂದರು ಈ ಆದಿಶೇಷನ ಮನುಷ್ಯ ರೂಪಿ ತ್ರಿಶೂಲನ್ನು ಇಲ್ಲಿಂದ ಕರೆದುಕೊಂಡು ಹೋಗಲಾಗುವುದಿಲ್ಲ. ಮಾದಲಮ್ಮ, ಇವನು ನನ್ನ ಅಮರತ್ವಕ್ಕೆ ಬೇಕಾಗಿರುವ ದೇಹ, ನಿನ್ನ ಶಾಪ ವಿಮೋಚನೆಗೆ ಬೇಕಾಗಿರುವ ದೇಹ. ಜೈ ಮಾದಲಮ್ಮ. ಅಭಯ್, ನಾನಿನ್ ಹೊರಡ್ತೀನಿ. ಎಲ್ಲಿಗೆ ಶಿವಾನಿ? ಸದ್ಯಕ್ಕೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಉತ್ತರ ಕೊಟ್ಟರು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಾನೀಗ ಹೋಗ್ಲೇಬೇಕು. ಅಭಯ್ ನನಗೆ ತುಂಬಾ ಸಹಾಯ ಮಾಡಿದವನು. ಅದಕ್ಕೆ ನಾನು ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದು ಸಹಾಯ ಮಾಡಿದೆ ಅಷ್ಟೆ. ಈಗ ಅವನಿಗೆಲ್ಲ ನೆನಪುಗಳು ಮತ್ತೆ ಬಂದಿದೆ. ನಾನು ಹೋಗ್ಲೇಬೇಕಲ್ವಾ? ನನ್ನ ಗುರಿನೇ ಬೇರೆ ಇದೆ. ಅದಕ್ಕೆ ಹೋಗೋ ದಾರಿ ಮಾತ್ರ ಅಸ್ಪಷ್ಟವಾಗಿದೆ. ಆದ್ರೆ ನಾನು ಅದ್ರ ಕಡೆ ಹೋಗ್ಲೇಬೇಕು. ಅಲ್ಲಮ್ಮ ಶಿವಾನಿ, ಈಗ ನಮ್ಮ ಮನೆಗೆ ಒಳ್ಳೇದಾಗಿದೆ. ನಿನ್ನಿಂದಾಗಿ ನನ್ನ ಮಗ ಮನೆಗೆ ಬಂದಿದ್ದಾನೆ. ನಾವೆಲ್ಲರೂ ಸಂತೋಷವಾಗಿರೋ ಹೊತ್ತಿನಲ್ಲೇ ನೀವು ಹೊರಡ್ತೀನಿ ಅಂದ್ರೆ ಹೇಗಮ್ಮ? ಸ್ವಲ್ಪ ದಿನ ಇದ್ದು ಹೋಗು. ಏನಮ್ಮ ಶಿವಾನಿ, ನೀನ್ ಪ್ರತಿ ಸಲ ಮಾತಾಡುವಾಗ್ನೂ ನಿನ್ ಮುಖದಲ್ಲಿ ಬೇಜಾರೇ ಕಾಣಿಸುತ್ತೆ. ಸರಿ, ಅಷ್ಟಕ್ಕೂ ನೀನ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀಯಾ? ಹೇಳಿದ್ನಲ್ಲಮ್ಮ,
ನನ್ನ ಗಂಡ ಕಾಣಿಸ್ತಾ ಇಲ್ಲ ಅಂತ. ನಾನು ಅವನ್ನ ಆದಷ್ಟು ಬೇಗ ಹುಡುಕ್ಲೇಬೇಕು, ಇಲ್ಲದೆ ಹೋದ್ರೆ ದೊಡ್ಡ ಅನಾಹುತನೇ ಆಗಿ ಹೋಗುತ್ತೆ. ಶಿವಾನಿ, ನಿನ್ನ ಗಂಡನ ಹುಡ್ಕೋ ಜವಾಬ್ದಾರಿ ನಂದು. ನೀ ನನಗೆ ಸಹಾಯ ಮಾಡಿದ್ಯಾ, ನನ್ನ ಊರಿಗೆ ಕರ್ಕೊಂಡು ಬಂದಿದ್ಯಾ. ಹಾಗಿದ್ಮೇಲೆ ನಿನ್ನ ಗಂಡನ ಹುಡ್ಕೊಡೋದು ನನ್ನ ಕರ್ತವ್ಯ, ಅದನ್ನ ನಾನು ಮಾಡ್ತೀನಿ. ಹೌದು, ಇದು ನಮ್ಮೂರಿನ ಕರ್ತವ್ಯ. ನಾವೆಲ್ಲರೂ ಸೇರಿ ನಿನಗೆ ಸಹಾಯ ಮಾಡ್ತೀವಿ. ನಿನ್ ಗಂಡ ಯಾರು? ಎಲ್ಲಿದ್ದಾನೆ? ನಾನು ಯಾರು ಅಂತ ಗೊತ್ತಾದ್ರೆ ನಾನು ಉಳಿಯಲ್ಲ. ಇನ್ನು ನನ್ನ ಗಂಡ ಯಾರು ಅಂತ ಹೇಳಿದ್ರೆ ಆ ನನ್ನ ಗಂಡನ್ನು ಹುಡ್ಕೊಂಡು ಹೋಗಿ ಸಾಯಿಸೋ ಕೆಲಸ ಮಾಡ್ತೀರಾ ನೀವೆಲ್ಲ? ಹೇಗೆ ಹೇಳಿ ನಾನು